ಆತ್ಮೀಯ SSLC ವಿದ್ಯಾರ್ಥಿಗಳೇ, ರಸಪ್ರಶ್ನೆ ಕಾರ್ಯಕ್ರಮ 2ಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಅಧ್ಯಾಯ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಇದರ ಮುಂದುವರಿದ ಭಾಗ. ಬನ್ನಿ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದ ವರ್ತಕರು. ಈ ಪ್ರಶ್ನೆಯನ್ನ ಏಪ್ರಿಲ್ 2019 ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗಿತ್ತು. ಆಪ್ಷನ್ ಎ ಆಂಗ್ಲರು, ಆಪ್ಷನ್ ಬಿ ಅರಬ್ಬರು, ಆಪ್ಷನ್ ಸಿ ಇಟಲಿಯನ್ನರು, ಆಪ್ಷನ್ ಡಿ ಭಾರತೀಯರು. ಸರಿಯಾದ ಉತ್ತರ ಇಟಲಿಯನ್ನರು. ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದ ವರ್ತಕರು ಇಟಲಿಯನ್ನರು. ಅದೇ ರೀತಿ ಏಷ್ಯಾದ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನು ಸಾಧಿಸಿದಂಥ ವರ್ತಕರು ಅರಬ್ಬರು. ಈ ಎರಡೂ ಪ್ರಶ್ನೆಗಳನ್ನು ಪರೀಕ್ಷೆಯಲ್ಲಿ ಕೇಳುವ ಸಾಧ್ಯತೆ ಇರುತ್ತದೆ. ಮುಂದಿನ ಪ್ರಶ್ನೆ, ನಾವೆಂದು ಮೆಣಸಿನ ವ್ಯಾಪಾರದ ಹಕ್ಕನ್ನು ಪರಕೀಯರಿಗೆ ಬಿಟ್ಟು ಕೊಡೆವು ಎಂದು ಡಚ್ಚರಿಗೆ ಪತ್ರ ಬರೆದವರು. ಆಪ್ಷನ್ ಎ ರವಿವರ್ಮ, ಆಪ್ಷನ್ ಬಿ ರಾಮವರ್ಮ, ಆಪ್ಷನ್ ಸಿ ಮಾರ್ತಾಂಡವರ್ಮ, ಆಪ್ಷನ್ ಡಿ ವಿಷ್ಣುವರ್ಮ. ಸರಿಯಾದ ಉತ್ತರ ಮಾರ್ತಾಂಡವರ್ಮ. ಮಾರ್ತಾಂಡವರ್ಮನು ವೈನಾಡಿನ ರಾಜ. ಈತ ತನ್ನ ರಾಜಧಾನಿಯನ್ನು ಪದ್ಮನಾಭಪುರದಿಂದ ತಿರುವನಂತಪುರಕ್ಕೆ ಬದಲಾಯಿಸಿದ. ವೈನಾಡಿನ ಸಂಸ್ಥಾನವು ತಿರುವಾಂಕೂರು ಸಂಸ್ಥಾನ ಎಂದು ವಿಶ್ವ ಪ್ರಸಿದ್ಧಿಯನ್ನು ಸಾಧಿಸುವಂತೆ ಆಡಳಿತ ನಡೆಸಿದಂಥ ರಾಜ. ಮುಂದಿನ ಪ್ರಶ್ನೆ, ಮೊದಲನೇ ಕಾರ್ನಾಟಿಕ್ ಯುದ್ಧವು ಈ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಆಪ್ಷನ್ ಎ ಪಾಂಡಿಚೇರಿ ಒಪ್ಪಂದ, ಆಪ್ಷನ್ ಬಿ ಪ್ಯಾರಿಸ್ ಒಪ್ಪಂದ, ಆಪ್ಷನ್ ಸಿ ಲಾಹೋರ್ ಒಪ್ಪಂದ, ಆಪ್ಷನ್ ಡಿ ಏಕ್ಸ್ ಲಾ ಚಾಪೆಲ್ ಒಪ್ಪಂದ. ಸರಿ ಉತ್ತರ ಏಕ್ಸ್ ಲಾ ಚಾಪೆಲ್ ಒಪ್ಪಂದ. ಪಾಂಡಿಚೇರಿ ಒಪ್ಪಂದ, ಈ ಒಪ್ಪಂದವು ಎರಡನೇ ಕರ್ನಾಟಿಕ್ ಯುದ್ಧದ ಸಂದರ್ಭದಲ್ಲಿ ಕಂಡುಬರುತ್ತದೆ. ಜೊತೆಗೆ ಪ್ಯಾರಿಸ್ ಒಪ್ಪಂದ, ಈ ಒಪ್ಪಂದವು ಮೂರನೇ ಕಾರ್ನಾಟಿಕ್ ಯುದ್ಧದಲ್ಲಿ ಕಂಡುಬರುತ್ತದೆ. ಇನ್ನು ಲಾಹೋರ್ ಒಪ್ಪಂದ, ಇದು ಆಂಗ್ಲೋ ಸಿಖ್ ಯುದ್ಧದಲ್ಲಿ ಕಂಡುಬರುವಂಥದ್ದು. ಮೊದಲನೇ ಕಾರ್ನಾಟಿಕ್ ಯುದ್ಧವು ಏಕ್ಸ್ ಲಾ ಚಾಪೆಲ್ ಒಪ್ಪಂದದ ಮೂಲಕ ಕೊನೆಗೊಂಡಿದೆ. ಮುಂದಿನ ಪ್ರಶ್ನೆ, ಜಹಾಂಗೀರನ ಆಸ್ಥಾನಕ್ಕೆ ಬಂದ ಬ್ರಿಟಿಷ್ ರಾಯಭಾರಿ. ಆಪ್ಷನ್ ಎ ಅಲ್ಬುಕರ್ಕ, ಆಪ್ಷನ್ ಬಿ ಮೊಹಮ್ಮದ್ ಗವಾನ್, ಆಪ್ಷನ್ ಸಿ ಥಾಮಸ್ ಎಡಿಸನ್, ಆಪ್ಷನ್ ಡಿ ಥಾಮಸ್ ರೋ. ಸರಿಯಾದ ಉತ್ತರ ಥಾಮಸ್ ರೋ. ಥಾಮಸ್ ರೋ ಜಹಾಂಗೀರನ ಆಸ್ಥಾನಕ್ಕೆ ಬಂದಂಥ ಬ್ರಿಟಿಷ್ ರಾಯಭಾರಿ. ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ. ಆಪ್ಷನ್ ಎ ಪಾಂಡಿಚೇರಿ, ಆಪ್ಷನ್ ಬಿ ಸೂರತ್, ಆಪ್ಷನ್ ಸಿ ಸುತನತಿ, ಆಪ್ಷನ್ ಡಿ ಕಳ್ಳಿಕೋಟೆ. ಸರಿಯಾದ ಉತ್ತರ ಆಪ್ಷನ್ ಎ ಪಾಂಡಿಚೇರಿ. ಮುಂದಿನ ಪ್ರಶ್ನೆ, ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಬ್ರಿಟಿಷರಿಗೆ ನೀಡಿದವನು. ಆಪ್ಷನ್ ಎ ಮೀರ್ ಕಾಸಿಂ, ಆಪ್ಷನ್ ಬಿ ಅನ್ವರುದ್ದೀನ್, ಆಪ್ಷನ್ ಸಿ ಮೀರ್ ಜಾಫರ್, ಆಪ್ಷನ್ ಡಿ ಎರಡನೇ ಶಾ ಆಲಂ.
ಸರಿಯಾದ ಉತ್ತರ ಎರಡನೇ ಶಾ ಆಲಂ. ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಈತ ಬ್ರಿಟಿಷರಿಗೆ ನೀಡಿದನು. ದಿವಾನಿ ಹಕ್ಕು ಎಂದರೆ ಕಂದಾಯವನ್ನು ವಸೂಲಿ ಮಾಡುವಂತ ಹಕ್ಕು. ಇದು ಬಕ್ಸಾರ್ ಕದನದ ಒಂದು ಪರಿಣಾಮ ಕೂಡ. ಬಹಳಷ್ಟು ಪರೀಕ್ಷೆಗಳಲ್ಲಿ ಬಕ್ಸಾರ್ ಕದನದ ಪರಿಣಾಮಗಳನ್ನು ಪದೇ ಪದೇ ಕೇಳಲಾಗಿದೆ. ಆದ್ದರಿಂದ ಬಕ್ಸಾರ್ ಕದನದ ಪರಿಣಾಮಗಳ ಬಗ್ಗೆ ಓದಿಕೊಳ್ಳಿ. ಮುಂದಿನ ಪ್ರಶ್ನೆ, ಲಾಬೋರ್ಡಿನಾ ಎಂಬ ಫ್ರೆಂಚ್ ಸೇನಾ ಮುಖ್ಯಸ್ಥ ಮೊದಲನೇ ಕಾರ್ನಾಟಿಕ್ ಯುದ್ಧದಲ್ಲಿ ಬ್ರಿಟಿಷರಿಂದ ಈ ಪ್ರಾಂತ್ಯವನ್ನು ವಶಪಡಿಸಿಕೊಂಡನು. ಆಪ್ಷನ್ ಎ ಮದ್ರಾಸ್, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಕಲ್ಕತ್ತಾ, ಆಪ್ಷನ್ ಡಿ ಹೈದರಾಬಾದ್. ಸರಿಯಾದ ಉತ್ತರ ಮದ್ರಾಸ್. ಲಾಬೋರ್ಡಿನಾ ಎಂಬ ಫ್ರೆಂಚ್ ಸೇನಾ ಮುಖ್ಯಸ್ಥ ಈ ಮದ್ರಾಸ್ ಪ್ರಾಂತ್ಯವನ್ನು ವಶಪಡಿಸಿಕೊಳ್ಳುತ್ತಾನೆ. ಆಗ ಬ್ರಿಟಿಷರು ಕರ್ನಾಟಕದ ನವಾಬನಾದ ಅನ್ವರುದ್ದೀನ್ನ ಸಹಾಯ ಕೋರುತ್ತಾರೆ. ಅನ್ವರುದ್ದೀನ್ ಈತನ ಜೊತೆ ಹೋರಾಡಿ ಸೋಲುತ್ತಾನೆ. ಜೊತೆಗೆ ಲಾಬೋರ್ಡಿನಾ ಈತ ಬ್ರಿಟಿಷರಿಂದ ಹಣ ಪಡೆದು ಮದ್ರಾಸನ್ನ ಮರಳಿ ಅವರಿಗೆ ಒಪ್ಪಿಸಿ ಹೋಗುತ್ತಾನೆ. ಫ್ರೆಂಚ್ ಗವರ್ನರ್ ಜನರಲ್ ಡೂಪ್ಲೆಯು ಇದರಿಂದ ಕ್ರೋಧಿತನಾಗುತ್ತಾನೆ. ಆತ ಮದ್ರಾಸ್ ಪ್ರಾಂತ್ಯವನ್ನು ಪುನಃ ಪಡೆಯಲು ಬ್ರಿಟಿಷರೊಂದಿಗೆ ವಿಫಲ ಪ್ರಯತ್ನವನ್ನು ಮಾಡುತ್ತಾನೆ. ಮುಂದಿನ ಪ್ರಶ್ನೆ, ಎರಡನೇ ಕಾರ್ನಾಟಿಕ್ ಯುದ್ಧ ಸಂದರ್ಭದಲ್ಲಿ ಕರ್ನಾಟಕನ ನವಾಬನಾಗಿದ್ದವನು. ಆಪ್ಷನ್ ಎ ಮೀರ್ ಜಾಫರ್, ಆಪ್ಷನ್ ಬಿ ಮೀರ್ ಕಾಸಿಂ, ಆಪ್ಷನ್ ಸಿ ಚಂದಾ ಸಾಹೇಬ್, ಆಪ್ಷನ್ ಡಿ ನಾನಾ ಸಾಹೇಬ್. ಸರಿಯಾದ ಉತ್ತರ ಚಂದಾ ಸಾಹೇಬ್. ರಾಬರ್ಟ್ ಕ್ಲೈವ್ ಕರ್ನಾಟಕದ ರಾಜಧಾನಿ ಅರ್ಕಾಟ್ನ ಮೇಲೆ ಮುತ್ತಿಗೆ ಹಾಕುತ್ತಾನೆ. ಈ ಸಂದರ್ಭದಲ್ಲಿ ಚಂದಾ ಸಾಹೇಬ್ ಸೋಲುತ್ತಾನೆ. ಚಂದಾ ಸಾಹೇಬನ ಹತ್ಯೆ ನಡೆಯುತ್ತದೆ. ಅವನ ಸ್ಥಾನದಲ್ಲಿ ಅನ್ವರುದ್ದೀನ್ ಮಗ ಮೊಹಮ್ಮದ್ ಅಲಿಯನ್ನ ನವಾಬನನ್ನಾಗಿ ರಾಬರ್ಟ್ ಕ್ಲೈವ್ ಮಾಡುತ್ತಾನೆ. ಮುಂದಿನ ಪ್ರಶ್ನೆ, ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಬ್ರಿಟಿಷ್ ಕಂಪನಿಗೆ ದಸ್ತಕಗಳನ್ನು ನೀಡಿದವರು. ಆಪ್ಷನ್ ಎ ಜಹಾಂಗೀರ್, ಆಪ್ಷನ್ ಬಿ ಫಾರೂಕ್ ಶಿಯಾರ್, ಆಪ್ಷನ್ ಸಿ ಶಾ ಆಲಂ, ಆಪ್ಷನ್ ಡಿ ಶಾ ಆಲಂ ಎರಡು, ಅಂದರೆ ಎರಡನೇ ಶಾ ಆಲಂ. ಸರಿಯಾದ ಉತ್ತರ ಫಾರೂಕ್ ಶಿಯಾರ್. ಈತ ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ನಡೆಸಲು ಬ್ರಿಟಿಷ್ ಕಂಪನಿಗೆ ದಸ್ತಕಗಳನ್ನು ನೀಡುತ್ತಾನೆ. ಇಂಥ ದಸ್ತಕಗಳನ್ನು ಬ್ರಿಟಿಷ್ ಕಂಪನಿಯ ಅಧಿಕಾರಿಗಳು ತಮ್ಮ ಖಾಸಗಿ ವ್ಯಾಪಾರಕ್ಕಾಗಿ ದುರುಪಯೋಗಪಡಿಸಿಕೊಳ್ಳುತ್ತಾರೆ. ಇದು ಮುಂದೆ ಬಂಗಾಳದ ನವಾಬನಾಗಿರ್ತಕ್ಕಂಥ ಸಿರಾಜುದ್ದೌಲನನ್ನ ಸಿಟ್ಟಿಗೇರಿಸುತ್ತದೆ. ಇದೇ ಕಾರಣಕ್ಕಾಗಿ ಪ್ಲಾಸಿ ಕದನವು ನಡೆಯುತ್ತದೆ. ಪ್ಲಾಸಿ ಕದನಕ್ಕೆ ಕಾರಣಗಳೇನು ಎಂಬ ಪ್ರಶ್ನೆ ವಾರ್ಷಿಕ ಪರೀಕ್ಷೆಯಲ್ಲಿ ಬರಬಹುದಾದಂಥ ಸಾಧ್ಯತೆ ಇದೆ. ಮುಂದಿನ ಪ್ರಶ್ನೆ, ಕಪ್ಪು ಕೋಣೆಯ ದುರಂತ ಈ ಯುದ್ಧಕ್ಕೆ ಕಾರಣವಾಯಿತು. ಆಪ್ಷನ್ ಎ ಪ್ಲಾಸಿ, ಆಪ್ಷನ್ ಬಿ ಬಕ್ಸಾರ್, ಆಪ್ಷನ್ ಸಿ ವಾಂಡಿವಾಶ್, ಆಪ್ಷನ್ ಡಿ ಕರ್ನಾಟಕ ಯುದ್ಧಗಳು. ಸರಿ ಉತ್ತರ ಪ್ಲಾಸಿ ಕದನ. ಸಿರಾಜುದ್ದೌಲನು ಫೋರ್ಟ್ ವಿಲಿಯಂ ಕೋಟೆಯನ್ನು ಮುತ್ತಿಗೆ ಹಾಕಿ ಗೆದ್ದುಕೊಂಡು 146 ಬ್ರಿಟಿಷರನ್ನ ಸೆರೆ ಹಿಡಿಯುತ್ತಾನೆ. ಅಂತ ಸೆರೆ ಹಿಡಿದ ಬ್ರಿಟಿಷರನ್ನ ಒಂದು ಚಿಕ್ಕ ಕೋಣೆಯಲ್ಲಿ ಕೂಡಿ ಹಾಕುತ್ತಾನೆ. ಅದರಲ್ಲಿ ಸುಮಾರು 123 ಮಂದಿ ಬ್ರಿಟಿಷರು ಅಸುನೀಗುತ್ತಾರೆ. ಇದು ಕಪ್ಪು ಕೋಣೆಯ ದುರಂತವಾಗಿದೆ. ಈ ಒಂದು ದುರಂತದಿಂದ ರಾಬರ್ಟ್ ಕ್ಲೈವ್ನಿಗೆ ಸಿಟ್ಟು ಬರುತ್ತದೆ.
ಆ ಕಾರಣದಿಂದಾಗಿ ಪ್ಲಾಸಿ ಕದನವು ಜರುಗುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನಡೆದ ರಸಪ್ರಶ್ನೆ ಕಾರ್ಯಕ್ರಮವನ್ನು ತಾವೆಲ್ಲರೂ ಇಷ್ಟಪಟ್ಟಿರುತ್ತೀರಿ ಎಂದು ಭಾವಿಸುತ್ತೇನೆ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ. ಧನ್ಯವಾದಗಳು.